ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿನಿ ವ್ಲಾಗ್ ಗೃಹ ಪ್ರವೇಶ ಪಾರ್ಟ್ 3. ನಮ್ಮ ಅಖಿಲ್ ಅವರು ಗೃಹ ಪ್ರವೇಶಕ್ಕೆ ತುಂಬಾ ಕ್ಯೂಟ್ ಆಗಿ ಮುದ್ದಾಗಿ ರೆಡಿ ಆಗಿದ್ರು. ಹಾಗೆ ನಮ್ದು ಸ್ವಲ್ಪ ವಿಡಿಯೋ ಮಾಡಿ ಅಂತ ಹೇಳಿದ್ರು. ಏನ್ ಮಾಡ್ಬೇಕು ಅಂತ ಅರ್ಥ ಆಗಲಿಲ್ಲ. ಅದಕ್ಕೆ ಓಮ ಮೇಲಿರೋ ರಂಗೋಲಿನ ಸ್ವಲ್ಪ ಅಳಿಸ್ಬಿಟ್ಟು ಹಾಗೆ ಅದನ್ನ ರೆಡಿ ಮಾಡ್ತಾರೆ, ಸ್ವಲ್ಪ ಫೋಸ್ ಕೊಡ್ತಾರೆ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಏನೋ ಒಂಥರ ಸಂತೋಷ, ಏನೋ ಒಂಥರ ಉಲ್ಲಾಸ. ಗೃಹ ಪ್ರವೇಶಕ್ಕೆ ಬಂದಂತ ಪೂಜಾರಿ ಬೈತಾರೋ ಇಲ್ಲ ಮಂತ್ರ ಹೇಳ್ತಾರೋ ಒಂದು ಅರ್ಥ ಆಗಲಿಲ್ಲ. ನಮ್ಮ ಕನಸಿನ ಮನೆಯನ್ನ ತುಂಬಾ ಕಷ್ಟಪಟ್ಟು ಹಾಗೂ ಇಷ್ಟಪಟ್ಟು ಕಟ್ಟುವಂತ ಮನೆಗೆ ತುಂಬಾ ಮುದ್ದಾಗಿ ಕ್ಯೂಟ್ ಆಗಿ ಡೆಕೋರೇಷನ್ ಮಾಡಿದ್ರು. ಅದನ್ನ ನೋಡೋದಕ್ಕೆ ತುಂಬಾ ಅಲ್ಟಿಮೇಟ್ ಆಗಿತ್ತು. ಈ ಮನೆಗೆ ಫ್ಲವರ್ ಡೆಕೋರೇಷನ್ ಹಾಗೂ ಲೈಟಿಂಗ್ ಡೆಕೋರೇಷನ್ ಮಾಡಿರೋರ್ಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಮ್ಮಮ್ಮ ಮತ್ತು ನಮ್ಮ ಆಂಟಿಯು ಪೂಜೆ ಮಾಡ್ಬೇಕಾದ್ರೆ ಒಳ್ಳೊಳ್ಳೆ ಫೋಸ್ ಕೊಡ್ತಾ ಇದ್ರು. ಮನೆಯಲ್ಲಿ ಇಷ್ಟೊಂದು ಜನ ಇದ್ರು ಕೂಡ ಒಲೆ ಮೇಲೆ ಹಾಲು ಉಕ್ಕಿದ್ರು ಕೂಡ ಎಲ್ಲರೂ ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ಅದ್ರೊಳಗಡೆ ಚಪ್ಪಾಳೆ ಕೂಡ ಹೊಡಿತಾ ಇದ್ದಾರೆ. ಇದೇ ತರ ನಮ್ಮ ಮನೇಲಿ ಏನಾದ್ರು ಹಾಲು ಉಕ್ಕಿದ್ರೆ ನಮ್ಮಮ್ಮ ಕರೆದು ಕಪಾಳ ಕೊಡ್ತಿದ್ರು. ಇಲ್ಲಿ ನೋಡ್ರೆ ಚಪ್ಪಾಳೆ ಮೇಲೆ ಚಪ್ಪಾಳೆ ಹೊಡಿತಾವ್ರೆ. ಗೃಹ ಪ್ರವೇಶ ಎಂಟ್ರಿ ಆಗ್ತಾ ಇದ್ದಂಗೆ ಅಡ್ಗೆ ಮನೆಯಲ್ಲಿ ಹೋಗಿ ಹಾಲು ಉಕ್ಕಿಸ್ಬೇಕು ಅಂತ ಅದು ಶಾಸ್ತ್ರನೇ ಇದೆ. ಈ ಹಾಲು ಉಕ್ಸೋದು ಯಾಕಪ್ಪ ಅಂತಂದ್ರೆ ಯಾವಾಗೂ ಮನೆ ಸಮೃದ್ಧಿ ಆಗ್ಲಿಲ್ಲ ಹಾಗೂ ನೆಮ್ಮದಿ ಆಗಿರ್ಲಿ ಅಂತ. ಹಂಗೂ ಒಲೆ ಮೇಲೆ ಹಾಲು ಇಟ್ಟಿದ್ದಾರೆ, ಎಲ್ಲರಿಗೂ ಕಾಫಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರೆ ಕಾಫಿನೂ ಕೊಡ್ಲಿಲ್ಲ, ಟೀನೂ ಕೊಡ್ಲಿಲ್ಲ. ಹೆಣ್ಮಕ್ಳಿಗೆ ಬಳೆಗಳಂದ್ರೆ ತುಂಬಾ ಇಷ್ಟ, ಅದ್ರೊಳಗೆ ಹೊಡೆದಾಕೋದಂದ್ರೆ ಇನ್ನೂ ಇಷ್ಟ. ಅದಕ್ಕೆ ನಮ್ಮ ರೂಪ ಯಾವಾಗೂ ಬ್ಲಾಕ್ ಬಳೆ ಅಂದ್ರೆ ತುಂಬಾ ಇಷ್ಟ ಪಡ್ತಾಳೆ. ಹಾಕೊಂಡ್ಮೇಲೆ 4 ಬಳೆ ಹೊಡೆದಾಕೆ ಬಿಟ್ಟು. ನಮ್ಮ ಅಕ್ಕಗೆ ಮದುವೆ ಹಾಕೋ ಮುಂಚೆಯಿಂದ ನಮ್ಮ ಮಾವ ಅಂದ್ರೆ ತುಂಬಾ ಭಯ. ಅದು ಈಗೂ ಭಯ ಬೀಳ್ತಾರೆ. ಆದ್ರೂ ಭಯ ಅಲ್ಲ, ಅದು ಭಯದಿಂದ ಬಂದಿರುವ ಗೌರವ. ನಮ್ಮ ಅಕ್ಕ ಚಿಕ್ಕ ವಯಸ್ಸಲ್ಲಿ ನಮ್ಮ ಮಾವ ಏನಾದ್ರು ಬೈದ್ರೆ ಹತ್ಕೊಂಡು 1 ಕಿಲೋಮೀಟರ್ ದೂರ ಹೋಗ್ತಾ ಇದ್ರು. ಈಗ ಸಡನ್ ನೋಡ್ರೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ಬಿಟ್ರು. ನಮ್ಮ ಅಪ್ಪ ಎದ್ಕೊಂಡು ನಮ್ಮ ಅಮ್ಮದು ವಿಡಿಯೋ ಚೆನ್ನಾಗಿ ಮಾಡ್ಬೇಕು ಅಂತ ಮೊಬೈಲ್ ಕೊಟ್ಟರು. ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ಅಪ್ಪನೇ ಅಡ್ಡ ನಿಂತ್ಕೊಂಡ್ಬಿಡೋದ. ಆರತಿ ಮಾಡಿದ್ಮೇಲೆ ದುಡ್ಡು ಹಾಕ್ಬೇಕು ಅಂತ ಎಲ್ಲರಿಗೂ ಗೊತ್ತು. ನಮ್ಮ ಮಾವ 100 ರೂಪಾಯಿ ದುಡ್ಡು ಹಾಕಿದ್ರು. ನಮ್ಮ ಮನೇಲಿ ಯಾವುದೇ ಪೂಜೆ ಆಗಲಿ ಯಾವುದೇ ಕಾರ್ಯಕ್ರಮ ಆಗಲಿ ಆರತಿ ಮಾಡ್ಬೇಕಾದ್ರೆ ಒಂದು ಸಾಂಗ್ ಹೇಳ್ತಾರೆ. ಆ ಸಾಂಗ್ ಯಾವ್ದಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಆರತಿ ಮಾಡಿರೋದು 100 ರೂಪಾಯಿ ಆಗಲ್ಲ, 500 ರೂಪಾಯಿ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ನಮ್ಮ ಮಾವ 100 ರೂಪಾಯಿ ಕೂಡ ವಾಪಸ್ ಇಸ್ಕೊಂಡ್ರು. ಬೈರ್ಕುರಲ್ಲಿ ತುಂಬ ಸೆಕೆ ಆಗ್ತಿತ್ತು. ಅದಕ್ಕೆ ಅಲ್ಲೊಂದು ಬಾವಿ ಇತ್ತು. ಈಜಾಡಕ್ಕೆ ನಾನು ನಮ್ಮ ಅವ್ವ, ನಮ್ಮ ಅಣ್ಣಂದ್ರು, ನಮ್ಮ ತಮ್ಮಂದ್ರೆಲ್ಲ ಹೋಗಿದ್ವಿ. ಜಂಪ್ ಮಾಡ್ರಿ ಅಂದ್ರೆ ಇವರು ಕಪ್ಪಿಗಳ ತರ ಜಂಪ್ ಮಾಡ್ತಾ ಇದ್ರು. ಇಲ್ಲಿಗೆ ಈ ಗೃಹ ಪ್ರವೇಶ ಮಿನಿ ವ್ಲಾಗ್ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.